ಯುವಕರ ಭವಿಷ್ಯಕ್ಕೆ ಧಕ್ಕೆ ತರಲು ಯತ್ನಿಸುವುದರನ್ನ ಬಿಡಲ್ಲ. ನೀಟ್ ಪರೀಕ್ಷೆ ಅಕ್ರಮದ ರೂವಾರಿಗಳಿಗೆ ಮೋದಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾದವರಿಗೆ ಶಿಕ್ಷೆ. ಯುವಕರ ಕಲ್ಯಾಣ ಭವಿಷ್ಯಕ್ಕಿಂತ ಬೇರೇನೂ ಮುಖ್ಯವಲ್ಲ. ಯುವಕರ ಭವಿಷ್ಯಕ್ಕೆ ಧಕ್ಕೆಯನ್ನ ತರಲು ಯತ್ನಿಸಿದವರನ್ನ ಬಿಡಲ್ಲ ಅಂತ ಮೋದಿ ಟ್ವೀಟ್ ಮಾಡಿದ್ದಾರೆ. ನೀಟ್ ಪರೀಕ್ಷೆ ಅಕ್ರಮದ ರೂವಾರಿಗಳಿಗೆ ಮೋದಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾದವರಿಗೆ ಶಿಕ್ಷೆಯನ್ನ ಕೊಡಿಸಲಾಗುತ್ತೆ. ಯುವಕರ ಕಲ್ಯಾಣ ಭವಿಷ್ಯಕ್ಕಿಂತ ಬೇರೇನೂ ಮುಖ್ಯವಲ್ಲ. ಯುವಕರ ಭವಿಷ್ಯಕ್ಕೆ ಹಾನಿ ಮಾಡಲು ಪ್ರಯತ್ನಿಸುವವರನ್ನ ಬಿಡಲ್ಲ ಅಂತ ಇದೀಗ ಮೋದಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯುವಕರ ಮತ್ತು ಅವರ ಭವಿಷ್ಯವನ್ನ ನಮ್ಮ ಪ್ರಮುಖ ಆದ್ಯತೆ. ಕಠಿಣ ಶಿಕ್ಷೆಯನ್ನ ನೀಡೋದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸ್ಥಾಪನೆಯನ್ನ ಮಾಡಲಾಗುತ್ತೆ. ಕ್ರಮ ಕೈಗೊಳ್ಳೋದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ವಿದ್ಯಾರ್ಥಿಗಳ ಹಿತಾಸಕ್ತಿ ರಕ್ಷಣೆ ಮಾಡಲು ಕ್ರಮವನ್ನ ತೆಗೆದುಕೊಳ್ತೇವೆ. ಯುವಕರ ಭವಿಷ್ಯಕ್ಕೆ ಹಾನಿ ಮಾಡುವ ಯಾರನ್ನೂ ಕೂಡ ನಾವು ಸುಮ್ಮನೆ ಬಿಡೋದಿಲ್ಲ. ದೇಶದ ಯುವಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಯವನ್ನ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪ್ರಧಾನಿ ಮೋದಿ ಟ್ವೀಟ್ ಅನ್ನ ಮಾಡಿದ್ದಾರೆ. ನೀಟ್ ಸಂಘರ್ಷ ಬಹಳಷ್ಟು ಇದೀಗ ನೀವು ನೋಡ್ತಾ ಇರಬಹುದು. ದೆಹಲಿಯಲ್ಲಿ ಆ ಒಂದು ಕಿಚ್ಚು ಹೊತ್ತಿ ಉರಿತಾ ಇದೆ. ಸದನದಲ್ಲೂ ಕೂಡ ಅದೇ ಪ್ರತಿಭಟನೆ ಇದೆ. ಸದ್ಯಕ್ಕೆ ದೇಶದ ಯುವಕರಿಗೆ ಮೋದಿಯವರು ಅಭಯವನ್ನ ನೀಡಿರೋ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸ್ಥಾಪನೆ ಮಾಡ್ತೀವಿ, ಆದಷ್ಟು ಬೇಗ ಇವರಿಗೆಲ್ಲರಿಗೂ ಶಿಕ್ಷೆಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ನಥಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದಾನ್ ವೆಲ್ಫೇರ್ ಅಂಡ್ ಫ್ಯೂಚರ್ ಆಫ್ ಅವರ್ ಯೂತ್. ನಮ್ಮ ಮಕ್ಕಳ ಭವಿಷ್ಯಕ್ಕಿಂತ ಅವರ ಕಲ್ಯಾಣಕ್ಕಿಂತ ಮುಖ್ಯವಾದದ್ದು ಬೇರೆ ಯಾವುದೂ ಇಲ್ಲ. ನೀಟ್ ಪ್ರಶ್ನೆ ಪತ್ರಿಕೆ ಏನು ಸೋರಿಕೆ ಆಗಿದೆ, ಅದರಲ್ಲಿ ಭಾಗಿಯಾದವರಿಗೆ ಶಿಕ್ಷೆಯನ್ನ ಕೊಡಿಸಲಾಗುತ್ತೆ. ಯುವಕರ ಕಲ್ಯಾಣ ಭವಿಷ್ಯಕ್ಕಿಂತ ಬೇರೇನೂ ಮುಖ್ಯವಲ್ಲ. ಯುವಕರ ಭವಿಷ್ಯಕ್ಕೆ ಹಾನಿ ಮಾಡೋದಕ್ಕೆ ಪ್ರಯತ್ನ ಮಾಡೋರನ್ನ ನಾವು ಬಿಡಲ್ಲ ಅಂತ ಮೋದಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಜಂತರ್ ಮಂತರ್ನಲ್ಲಿ ಅನೇಕ ಪ್ರತಿಭಟನೆಗಳು ನಡೆದು ಸಿಜೆಪಿ ಕಾರ್ಯಕರ್ತರು ಮತ್ತೆ ಯುವಕರು ಕೂಡ ಬಹಳಷ್ಟು ಪ್ರತಿರೋಧವನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಸೋನಂ ವಾಂಗ್ಚುಕ್ ಆಸ್ಪತ್ರೆಯಿಂದಲೇ ವಿಡಿಯೋ ಕಾನ್ಫರೆನ್ಸ್ಗಳನ್ನು ಮಾಡ್ತಿದ್ದಾರೆ, ವಿಡಿಯೋಗಳನ್ನು ಹರಿಬಿಡ್ತಿದ್ದಾರೆ. ಅವರು ಕೂಡ 3 ಷರತ್ತುಗಳನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಹೇಳೋದು ಈ ನೀಟ್ ಪ್ರಶ್ನೆ ಪತ್ರಿಕೆ ಏನು ಲೀಕ್ ಆಗಿದೆ, ಇದರ ಹೊಣೆ ಹೊತ್ತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಅಲ್ಲಿವರೆಗೂ ನಾವು ಈ ಪ್ರತಿಭಟನೆಯನ್ನು ನಿಲ್ಲಿಸೋಲ್ಲ ಅಂತ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಅನೇಕ ಹಿಂಸಾಚಾರಗಳು ನಡೆದಿವೆ, ಪೊಲೀಸರಿಗೂ ಕೂಡ ಗಾಯಗಳಾಗಿವೆ, ಯುವಕರಿಗೂ ಕೂಡ ಗಾಯಗಳಾಗಿವೆ. ಇದೇ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದ್ರು, ಯಾರೂ ಒಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಪ್ರಧಾನಿ ನರೇಂದ್ರ ಮೋದಿ ಇದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ. ಟ್ವೀಟನ್ನು ಮಾಡಿದ್ದಾರೆ. ಈಗ ಯುವಕರ ಕಲ್ಯಾಣ ಏನಿದೆ, ಯುವಕರ ವೆಲ್ಫೇರ್ ಅದು ನಮಗೆ ಮುಖ್ಯ, ಬೇರೆ ಯಾವುದೂ ಮುಖ್ಯ ಅಲ್ಲ. ಈ ಯುವಕರ ಭವಿಷ್ಯವನ್ನು ಹಾಳು ಮಾಡೋದಕ್ಕೆ ಯಾರು ಪ್ರಯತ್ನವನ್ನು ಮಾಡ್ತಾರೆ ಅವರಿಗೆ ಸರಿಯಾದ ಶಿಕ್ಷೆಯನ್ನು ನಾವು ಕೊಡ್ತೇವೆ. ಇದಕ್ಕಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಸ್ಥಾಪನೆ ಮಾಡಿ ಆದಷ್ಟು ಬೇಗ ಈ ಒಂದು ಅಕ್ರಮದಲ್ಲಿ ಭಾಗಿಯಾದವರನ್ನು ನಾವು ತೆಗೆದುಕೊಂಡು ಹೋಗಿ ಜೈಲಿಗೆ ಹಾಕ್ತೇವೆ. ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಏನಿದೆ ಇದನ್ನು ನಾವು ಸಹಿಸೋದಿಲ್ಲ ಅಂತ ಇದೀಗ ಮೋದಿ ಟ್ವೀಟನ್ನು ಮಾಡಿದ್ದಾರೆ. ಕಠಿಣ ಶಿಕ್ಷೆ ನೀಡೋದಕ್ಕೆ ಫಾಸ್ಟ್ ಟ್ರ್ಯಾಕ್ ಸ್ಥಾಪನೆ ಆಗುತ್ತೆ. ದೇಶದ ಯುವಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಯವನ್ನು ನೀಡಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ನಥಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದಾನ್ ದ ವೆಲ್ಫೇರ್ ಆ್ಯಂಡ್ ಫ್ಯೂಚರ್ ಆಫ್ ಅವರ್ ಯೂತ್ ಅಂತ ಮೋದಿ ಟ್ವೀಟನ್ನು ಮಾಡಿರೋದು. ಇದೀಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾದವರಿಗೆ ಶಿಕ್ಷೆ ಆಗುತ್ತೆ. ಬಹಳಷ್ಟು ಇಡೀ ದೇಶ ಹೊತ್ತು ಉರಿತಾ ಇದೆ. ಕಾಂಗ್ರೆಸ್ಸಿಗರು ಮೊನ್ನೆ ಪ್ರಧಾನಿ ಮೋದಿ ನಿವಾಸದ ಮುಂದೆ ಕೂಡ ಪ್ರತಿಭಟನೆಯನ್ನು ಮಾಡಿದರು. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ. ಇಲ್ಲಿ ಕೂಡ ರಾಜ್ಯದಲ್ಲೂ ಕೂಡ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಏನು ಲೀಕ್ ಪ್ರಕರಣ ಏನಿದೆ ಇದು ಹೊತ್ತಿ ಉರಿತಾ ಇದೆ. ನಿನ್ನೆ ಕೂಡ KPCC ಕಚೇರಿ ಮುಂದೆ BJP ಕೂಡ ಪ್ರೊಟೆಸ್ಟನ್ನು ಮಾಡೋದಕ್ಕೆ ಹೋಗಿತ್ತು. ಆಮೇಲೆ ಕಾಂಗ್ರೆಸ್ನವರು ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ಇಟ್ಕೊಂಡು ಪ್ರೊಟೆಸ್ಟನ್ನು ಮಾಡ್ತಾ ಇದ್ರು. ನಿನ್ನೆ ಅದು ಇನ್ನೊಂದಕ್ಕೆ ತಿರುಗಿ ಮೊಟ್ಟೆ ಎಸೆತ ಪ್ರಕರಣಕ್ಕೂ ಕೂಡ ದಾರಿ ಮಾಡಿಕೊಡ್ತು. ಇದೇ ರೀತಿ ಎಲ್ಲ ಒಂದು ರಾಜ್ಯಗಳಲ್ಲೂ ಕೂಡ ಈ ಇಶ್ಯೂ ಏನಿದೆ ದೆಹಲಿ ಅಷ್ಟೇ ಅಲ್ಲದೆ ಇಡೀ ದೇಶಕ್ಕೆ ಇದೀಗ ವ್ಯಾಪಿಸಿದೆ. ಇದೇ ನಿಟ್ಟಿನಲ್ಲಿ ಇದೀಗ ಮೋದಿ ಕೂಡ ಯುವಕರಿಗೆ ಅಭಯವನ್ನು ಕೊಟ್ಟಿದ್ದಾರೆ. ಆಮೇಲೆ ಎಷ್ಟೋ ಜನ ಹೇಳ್ತಾರೆ ಅಲ್ಲಿ ಯುವಕರೇ ಇಲ್ಲ, ಇದು ಒಂಥರ ದೇಶ ವಿರೋಧಿ ಚಟುವಟಿಕೆ ಮಾಡೋದಕ್ಕೆ ಅವ್ರು ಮಾಡ್ತಿದ್ದಾರೆ. CJP ಆಗಿರ್ಬೋದು, ಅಭಿಜಿತ್ ದೀಪ್ಕೆ ಆಗಿರ್ಬೋದು, ಸೋನಂ ವಾಂಗ್ಚುಕ್ ಆಗಿರ್ಬೋದು. ಬಟ್ ಇದೀಗ ಮೋದಿ ಕೂಡ ಒಂದು ಟ್ವೀಟ್ ಮಾಡಿ ಯುವಕರಿಗೆ ಅಭಯವನ್ನು ನೀಡಬೇಕಾಗಿತ್ತು, ಆ ಕೆಲಸವನ್ನು ಮಾಡಿದ್ದಾರೆ. ಬಟ್ CJP ಪ್ರೊಟೆಸ್ಟರ್ಸು ಮತ್ತು ಅಲ್ಲಿ ದೆಹಲಿಯಲ್ಲಿರುವಂತಹ ಯುವಕರು ಏನು ಹೇಳ್ತಾರೆ ಅಂತಂದರೆ ಈ ಒಂದು ನೀಟ್ ಪ್ರಕರಣದ ಹೊಣೆಯನ್ನು ಹೊತ್ತು ಲೀಕ್ ಏನಾಗಿದೆ ಅದರ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ಆಮೇಲೆ ಈ ವ್ಯವಸ್ಥೆ ಈ ನೀಟ್ ಪರೀಕ್ಷೆ ಅಷ್ಟೇ ಅಲ್ಲ, ಎಲ್ಲ ಪರೀಕ್ಷೆಗಳು ಕೂಡ ಸುಧಾರಣೆ ಆಗಬೇಕು. ಇದಕ್ಕೆ ಹೊಣೆಗಾರಿಕೆ ಅನ್ನೋದಿರಬೇಕು.
ಏನೋ ನೀಟು ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು ಮತ್ತೆ ಮರುಪರೀಕ್ಷೆ ನಡೆಸ್ತೀವಿ ಅಂತ ಹೇಳಿದರೆ ಅದು ಅಲ್ಲ. ಆಮೇಲೆ ಇದೇ ಒಂದು ಮಾನಸಿಕ ಒಂದು ಇದಕ್ಕೆ ಮಾನಸಿಕವಾಗಿ ಕುಗ್ಗಿ ವಿದ್ಯಾರ್ಥಿಗಳು ಕೂಡ ಹಲವಾರು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆ ಒಂದು ಆತ್ಮಹತ್ಯೆಗೆ ಶರಣಾದಂತಹ ವಿದ್ಯಾರ್ಥಿಗಳಿಗೆ ಏನು ಪರಿಹಾರವನ್ನು ಕೊಡಬೇಕು, 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಮೇನ್ ಆಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ಯಾಕಂತಂದರೆ ಬರೀ ಆಮೇಲೆ ಕಾಂಗ್ರೆಸ್ಸಿಗರು ಕೂಡ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಏನೋ ಒಂದು ಆಪಾದನೆ ಬಂತು ಅಥವಾ ಒಂದು ಏನೋ ಆಗಿದೆ ಅಂತ ಅವರು ರಾಜೀನಾಮೆ ಕೊಟ್ಟರು ಅಂತ ಹೇಳಿದರು. ಬಟ್ BJP ಅವರು ಮಾಡಲ್ಲ ಅಂತ.